ಅಕ್ರಮ ಇಸ್ಪೀಟ್ ಜೂಜಾಟದ ಅಡ್ಡೆ ಮೇಲೆ ಪೊಲೀಸ್ ದಾಳಿ, 14 ಮಂದಿ ಬಂಧನ, ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು, ಬೈಕ್ ಹಾಗೂ ಮೊಬೈಲ್ ವಶಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕುಶಾಲ್ ಚೌಕ್ಸೆ ಅವರ ಆದೇಶದ ಮೇರೆಗೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಅಕ್ರಮ ಇಸ್ಪೀಟ್ ಜೂಜಾಟದ ಅಡ್ಡೆ ಮೇಲೆ ದಾಳಿ ಮಾಡಿ 14 ಮಂದಿ ಜೂಜುಕೋರರನ್ನ ಬಂಧಿಸಲಾಗಿದೆ. ದಾಳಿ ವೇಳೆ 3 ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಬಂಧಿತರಿಂದ ಭಾರೀ ಪ್ರಮಾಣದ ನಗದು, ಮೊಬೈಲ್ ಫೋನ್ಗಳು ಹಾಗೂ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಪಿ ಅವರಿಗೆ ಕೆಂಕೆರೆ ಗ್ರಾಮದಿಂದ ಮಾಚೇನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಪಕ್ಕದ ಜಮೀನಿನಲ್ಲಿ ಅಕ್ರಮ ಜೂಜಾಟ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ದೊರೆತಿತ್ತು. ಈ ಆದೇಶದ ಅನ್ವಯ ಗೌರಿಬಿದನೂರು ವೃತ್ತದ ಸಿಪಿಐ ವಿ ಅಂಜನ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಲಾಯಿತು. ಈ ತಂಡದಲ್ಲಿ ಕೆಂಚಾರ್ಲಹಳ್ಳಿ ಪಿಎಸ್ಐ ಶ್ಯಾಮಲಾ, ಪ್ರೊಬೇಷನರಿ ಪಿಎಸ್ಐ ಶರಣಗೌಡ ಎಸ್ ಮೂಲಮನಿ, ಗೌರಿಬಿದನೂರು ಗ್ರಾಮಾಂತರ ಪಿಎಸ್ಐ ಹರೀಶ್ ಕುಮಾರ್ ಹಾಗೂ ಚಿಂತಾಮಣಿ ಮತ್ತು ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕೆಂಕೆರೆ ಗ್ರಾಮದ ಸಿಂಗಾನಹಳ್ಳಿ ಸರ್ವೆ ನಂಬರ್ 140ರ ಜಮೀನಿನಲ್ಲಿ ಗೀತಾಕೊಂ ವೇಲುರಾಜು ಮತ್ತು ಲತಾಕೊಂ ಸೆಲ್ವರಾಜು ಅವರಿಗೆ ಸೇರಿದ ಜಮೀನು ದಾಳಿ ನಡೆಸಿದಾಗ ಸುಮಾರು 17 ಜನರು ವೃತ್ತಾಕಾರವಾಗಿ ಕುಳಿತು ಹಣವನ್ನ ಪಣವಾಗಿಟ್ಟು ಅಂದರ್ ಬ್ರಾಹರ್ ಇಸ್ಪೀಟ್ ಜೂಜಾಟ ಆಡುತ್ತಿರುವುದು ಕಂಡುಬಂದಿದೆ. ಪೊಲೀಸರು ತಕ್ಷಣವೇ ಜೂಜುಕೋರರನ್ನ ಸುತ್ತುವರೆದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಳಿ ವೇಳೆ ಸಿಕ್ಕಿಬಿದ್ದ 14 ಆರೋಪಿಗಳ ಅಶೋಕ್ ಬಿನ್ ಗಂಗಪ್ಪ, ಜಿ ಬೊಮ್ಮಸಂದ್ರ ಗ್ರಾಮ, ಗೌರಿಬಿದನೂರು ತಾಲೂಕು, ಅನಿಲ್ ಬಿನ್ ಕೃಷ್ಣಪ್ಪ, ಕೊಂಡಪ್ಪ ಬಿನ್ ಲೇಟ್ ದೊಡ್ಡ ಬಾಲಪ್ಪ, ಮಲ್ಲೇಶ್ ಬಿನ್ ಈರಪ್ಪ, ಅಶೋಕ್ ಕುಮಾರ್ ಬಿನ್ ಲೇಟ್ ನಾಗಪ್ಪ, ನವೀನ್ ಬಿನ್ ಲೇಟ್ ಗಂಗಾಧರಪ್ಪ, ಸೇಗಲಹಳ್ಳಿ ಗ್ರಾಮ ಗೌರಿಬಿದನೂರು, ನಾಗರಾಜು ಬಿನ್ ಲೇಟ್ ಆದೆಪ್ಪ, ಲಿಂಗಣ್ಣ ಬಿನ್ ಕೆಎಸ್ ಲಿಂಗಪ್ಪ, ವೆಂಕಟೇಶಪ್ಪ ಬಿನ್ ಲೇಟ್ ಗಂಗಣ್ಣ, ಕಾಚಮಾಚೇನಹಳ್ಳಿ ಗೌರಿಬಿದನೂರು, ನರಸಣ್ಣ ಬಿನ್ ಕಾದಲಪ್ಪ, ಸುರೇಶ್ ಬಿನ್ ನರಸಿಂಹಪ್ಪ, ವಹೀದ್ ಅಬ್ಬಾಸ್ ಬಿನ್ ಲೇಟ್ ಮೊಹಮ್ಮದ್ ಇಬ್ರಾಹಿಂ, ಗಿರೀಶ್ ಬಿನ್ ಮೃತ್ಯುಂಜಯ, ಅಶ್ವತ್ಥಪ್ಪ ಬಿನ್ ದಾಸಪ್ಪ. ಸ್ಥಳದಿಂದ ಒಟ್ಟು ರೂಪಾಯಿ 53,000 ರೂಪಾಯಿ ನಗದು ಹಣ, 13 ಮೊಬೈಲ್ ಫೋನ್ಗಳು, 9 ಬೈಕ್ಗಳು ಜಪ್ತಿ ಮಾಡಿ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ.